ಅಂದರೆ ಯತ್ನಾಳ್ ಅವ್ರು ಏನಾದ್ರು ಹೊಸ ಪಕ್ಷ ಏನಾದ್ರು ಸ್ಥಾಪನೆ ಅದ್ರ ಬಗ್ಗೆ ಇಲ್ಲ. ಪಕ್ಷದಲ್ಲೇ ಬದಲಾವಣೆ ಮಾಡುವಂಥ ಒಂದು ಅಭಿಯಾನ ಇದೆ. ಏನಾಗಿತ್ತು, ಯಡಿಯೂರಪ್ಪ ಬಿಟ್ಟರೆ BJP ಜೀರೋ ಅನ್ನೋಂಥ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿ ಮಾಡಿದ್ರು. ಕೃತಕ ಸೃಷ್ಟಿನೂ ಮಾಡಿರ್ತಾರೆ. ಒಂದಿಟ್ಟು ಚೀಲಗಳ ಕಡೆಯಿಂದ ಹೇಳಿಸ್ತಾರಲ್ಲ, ಯತ್ನಾಳ್ ಬಂದರೆ ಅವರಿಗೆ ಏನರದು ಪೊರಕೆ ಸೇವೆ ಮಾಡಿರ್ತಾರೆ. ಇವತ್ತು ಎಲ್ಲಿ ಹೇಳ್ತಾರೆ, ಮಧ್ಯಾಹ್ನ ಹೇಳ್ತಿದ್ರಿ ಗೌಡ್ರೆ ಏನೋ ಪೊರಕೆ ಸೇವೆ ಅದು ಎಲ್ಲಿ ಅದಾರ ಅವರು ಬಂದೀವಲ್ಲಿ, ಇಲ್ಲೇ ಕೂತೀವಲ್ಲಿ. ಸುಮ್ಮನೆ ಇಂಥವೆಲ್ಲ ಯೋಗ್ಯರನ್ನ ಹೊಗಳಪಟ್ರನ್ನ ಇವ್ರಿಗೆಲ್ಲ ಕೆಟ್ಟ ಇದಕ್ಕೆ ಒಯ್ಯುವಂಥವ್ರನ್ನ ಲೀಡರ್ ಬೆಳೆಸ್ಬಿಟ್ಟಿದ್ದಾರೆ. ಆ ಟೀಮ್ ದಾವಣಗೆರೆ ಜಿಲ್ಲೆ ಹಾಳು ಮಾಡ್ತು. ನಮ್ಮ ಲೋಕಸಭಾ ಸದಸ್ಯರು ಹಾಸ್ಕೊಡ್ತಿದ್ರು, ಸೋಲ್ಸೋದ್ರಲ್ಲ. ಇಲ್ಲಿ ಇದು ಯಾವುದು ಚನ್ನಗಿರಿ ಶಾಸಕ ಅಲ್ರಿ ಅವರು, ಯಾರು ಕಾಂಗ್ರೆಸ್ ಶಾಸಕ, ಯಾವ ಇದ್ರಾಗ ಎಷ್ಟು ದುಡ್ಡು ಕೊಟ್ಟಿದ್ದೆ ಅನ್ನೋದನ್ನು ನಾನು ಧರ್ಮಸ್ಥಳಕ್ಕೆ ಬಂದು ಹೇಳ್ತೇನೆ ಅಂತ ಹೇಳ್ತಾರೆ. ಯಾರು ಶಿವಣ್ಣವ್ರು ಹೇಳಿದ್ರಲ್ಲ, ಇವ್ರು ಯಾರ್ಯಾರು ಇಲ್ಲಿ ಅವರು ಎಷ್ಟು ಹಣ ತೊಗೊಂಡ್ರು, ಯಾರ ಮನೆಯಲ್ಲಿ ತೊಗೊಂಡ್ರು ಅನ್ನೋದು ನಾನು ಧರ್ಮಸ್ಥಳ ಬರ್ತೀಯ ಅಂದ್ರೆ ಅದಕ್ಕೇನು ಇನ್ನೊಂದು ಉತ್ತರ ಕೊಟ್ಟಾರೇನು ಅವರು ಕೊಟ್ಟಾರೆ. ಹಂಗೆ ಇಂಥ ಕಳ್ಳರನ್ನೆಲ್ಲ ಗೋಳೆ ಮಾಡ್ಕೊಂಡು ನಮ್ಮ ಯಡಿಯೂರಪ್ಪ ಪೂರ್ತಿ ತಾವು ಹಾಳಾದರೂ ಪಾರ್ಟಿನೂ ಹಾಳು ಮಾಡ್ತಾರೆ. ಈಗ ಬದಲಾವಣೆ ಗಾಳಿ ಬೀಸಲಾಕತ್ತೆ ಪಕ್ಷದಲ್ಲಿ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರು ಇದನ್ನೆಲ್ಲ ವ್ಯವಸ್ಥೆ ಸರಿ ಮಾಡ್ಬೋದು, ಮಾಡಲೇಬೇಕು. ಮಾಡದಿದ್ದರೆ ಭವಿಷ್ಯ ಸರ್. ಈಗ ಎಲ್ಲ ಕಡೆ ಕ್ಷೇತ್ರದಲ್ಲಿ ತಿರುಗಾಡ್ತಿದೆ, ಏನು ಅನಿಸ್ತಾ ಇದೆ ಸರ್ ನಿಮಗೆ? ಈ ರಾಜ್ಯದಲ್ಲಿ ಒಟ್ಟೆ ಹಿಂದುತ್ವ ಬಂದಿದೆ. ಯಾವ ವ್ಯಕ್ತಿ ಆಧಾರಿತ ಇಲ್ಲ, ನಾಟಕಿ ಆಗಲ್ಲ. ಯಾವ ಯಡಿಯೂರಪ್ಪ ಬಿಟ್ಟರೆ ಅವ್ನ ಮಗ ಬಿಟ್ಟರೆ ಏನೂ ಇಲ್ಲ. ಜನಾರ್ದನ ಅವರು ನಿರ್ಣಯ ಮಾಡ್ತಾರೆ. ಮದ್ದೂರಲ್ಲಿ ಜನ ನಿರ್ಣಯ ಮಾಡ್ತಾರೆ ಅಂದರೆ ಈ ಕಡೆ ಏನೋ ಮೊದಲಿನ ಹಿಡಿದು BJP ಒಂದು ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿಲ್ಲ. ಜನ ನಿರ್ಣಯ ಈಗ ಭಾಳ ಜನ ಜಾಗೃತಿ ಆಗಿರುತ್ತೆ. ಇಟ್ಟು ಜನ ಸ್ವಯಂ ಪ್ರೇರಣೆ ಬರ್ತಾ ಇದ್ದಾರೆ. ಎಲ್ಲಿ ವಾಹನ ಕಳಿಸಿಲ್ಲ, ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿಲ್ಲ, ಏನು ದುಡ್ಡು ಕೊಟ್ಟಿಲ್ಲ. ಇವತ್ತೇನು ಚನ್ನಗಿರಿಗೆ ಬಂದ್ರೆ ಏನಾರು ಕೊಟ್ಟಿವಿ ಅಂತ ನಾವು ಬೇರೆ ಪತ್ರಕರ್ತರು ಖರ್ಚು ಮಾಡಿ